ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮಾ, ಎಲ್ಲ ಹೋಗಿದ್ಯಮ್ಮ? ರೂಮಲ್ಲೆಲ್ಲ ಎಷ್ಟು ಹುಡುಕ್ದೆ ನಿನ್ನ, ಕಾಣಿಸ್ಲೇ ಇಲ್ಲ. ಎಲ್ಲ ಹೋಗಿದ್ದೆ? ಹೊರಗೆ ಹೋಗಿದ್ಯಾ? ನಾನೆಲ್ಲೋದ್ರು ನಿನಗೇನು? ನೀನ್ ಯಾಕೆ ಕಾಯ್ಬೇಕು ನನಗೆ? ಏನಮ್ಮ ಹೀಗೆ ಹೇಳ್ತಾ ಇದ್ಯಾ? ಈ ಮನೆಯಲ್ಲಿ ಯಾರೇ ಹಸ್ಕೊಂಡಿದ್ರು ತಟ್ಟೆ ಎಲ್ಲಿ, ಬಡ್ಸೋರು ಎಲ್ಲಿ ಅಂತ ಕೇಳ್ತಾರೆ ಹೊರತು ಸುರಭಿ ಎಲ್ಲಿ, ಸುರಭಿ ಊಟ ಮಾಡದ್ಲ ಅಂತ ಯಾರು ಕೇಳಲ್ಲಮ್ಮ. ಆದ್ರೆ ನನ್ನ ಯಾವಾಗ್ಲೂ ಹುಡ್ಕೊಂಬರೋದು ನೀನೊಬ್ಳೇಮ್ಮ. ಈ ಮನೆಯಲ್ಲಿ ಒಂಚೂರು ಮುಜುಗರ ಇಲ್ದೆ ಪ್ರೀತಿಯಿಂದ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋಳು ನೀನೊಬ್ಳೆ. ಈಗ ಊಟ ಮಾಡೋ ಟೈಮ್ ಆಯ್ತು, ಹೊಟ್ಟೆ ತುಂಬಾ ಹಸುವಾಗ್ತಿದೆ, ಅದಕ್ಕೆ ನಿನ್ನ ಹುಡ್ಕೊಂಬಂದೆಮ್ಮ. ಬಾ, ಊಟ ಮಾಡೋಣ. ನೋಡು, ನೀನ್ ಹೀಗೆ ಪ್ರತಿಯೊಂದಕ್ಕೂ ನನ್ನೇ ಕಾಯ್ತಾ ಇದ್ರೆ ಎಲ್ಲದಕ್ಕೂ ನನ್ ಮೇಲೆ ಡಿಪೆಂಡ್ ಆಗ್ಬಿಡ್ತೀಯಾ? ನೀನೇನ್ ಸಣ್ಣ ಮಗುನಾ? ನಿನಗ್ ಹೊಟ್ಟೆ ಹಶು ಆದ್ರೆ ನೀನೇ ಹೋಗಿ ತಿನ್ಬೇಕು. ಬಿಡು, ಇನ್ಮೇಲೆ ಹೀಗ್ ಮೈ ಮುಟ್ಟು ಮಾತಾಡೋದೆಲ್ಲ ಇಟ್ಕೋಬೇಡ. ಮಾ, ಯಾಕಮ್ಮ ಹೀಗಂತಿದ್ಯಾ? ಏನಾದ್ರೂ ಅಪ್ಸೆಟ್ ಆಗಿದ್ಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಯಾರೇನ್ ಹೇಳ್ಬೇಕು? ಬಂದಾಗಿಂದ ನಿನ್ ಪರ ಮಾತಾಡಿ ಮಾತಾಡಿ ಎಲ್ರನ್ನೂ ಎದುರು ಹಾಕೊಂಡಿದೀನಿ. ಅದೇ ನಾನ್ ಮಾಡಿರೋ ದೊಡ್ಡ ತಪ್ಪು. ಯಾಕಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಅಮ್ಮ ಅಂತ ಕರಿಬೇಡ. ನಿನ್ ಬಾಯಿಂದ ಅಮ್ಮ ಅಂತ ಕೇಳೋಕೆ ನನಗೆ ಹಿಂಸೆ ಆಗುತ್ತೆ. ಅಮ್ಮ, ನೀ ಹೀಗೆಲ್ಲ ಮಾತಾಡೋಳಲ್ಲಮ್ಮ. ನಿನ್ ಮನ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಬಗ್ಗೆ ಯಾರಾದ್ರೂ ಉಲ್ಟಾ ಸೀದಾ ಮಾತಾಡಿದ್ರಾ? ಹೇಳಮ್ಮ, ಹೇಳಮ್ಮ. ಯಾರು ಯಾಕೆ ಮಾತಾಡ್ಬೇಕು? ನನಗೇನು ಸ್ವಂತ ಬುದ್ಧಿ ಇಲ್ವಾ? ಊರವ್ರಿಗೆಲ್ಲ ನೀನು ಯಾರು ಅಂತ ಗೊತ್ತು. ನನಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗ್ತಿದೆ. ಯಾವ ವಿಷಯನಮ್ಮ? ಅದೇ, ನೀ ನನ್ನ ಮಗಳಲ್ಲ ಅನ್ನೋ ವಿಷಯ.